ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಹೆಲ್ದಿಯಾಗಿ ಪ್ರೋಟೀನ್ ಹಾಗೆ ಕ್ಯಾಲ್ಶಿಯಂ ಸಿಗುವಂತಹ ರಾಗಿ ಡಂಪ್ಲಿಂಗ್ಸ್ ಅಥವಾ ರಾಗಿ ಮೋಮೋಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನು 3 ಮೆಣಸಿನ್ಕಾಯಿ ಸಣ್ಣದಾಗಿ ಉತ್ತರಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಪನ್ನೀರು, ಸ್ವಲ್ಪ ಸ್ವೀಟ್ ಕಾರ್ನು, ಹಾಗೆಯೇ ನೂಕೋಲು, ಕ್ಯಾರೆಟು, ಕ್ಯಾಬೇಜು, ಆನಿಯನ್ನು, ಇಷ್ಟು ತರಕಾರಿಗಳನ್ನ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ತರಕಾರಿ ಬೇಕೋ ನೀವು ಸೇರಿಸ್ಕೋಬೋದು. ಬಾಣಲಿ ಕಾಯಕ್ಕೆ ಇಟ್ಟಿದೆ, ಅದಕ್ಕೆ ಫ್ರೈ ಮಾಡ್ಕೊಳಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾಯ್ದ ಮೇಲೆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ತೀನಿ. ಅದಾದಮೇಲೆ ಕ್ಯಾಬೇಜು, ಕ್ಯಾರೆಟು ಮತ್ತು ನೂಕೋಲು, ಹಾಗೆ ಸ್ವೀಟ್ ಕಾರ್ನು ಮತ್ತು ಪನ್ನೀರು ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗೆ ಬಾಡಿಸ್ಕೊಳ್ತೀನಿ. ಇದು ಎಣ್ಣೆಲೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೀಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಪೆಪ್ಪರ್ ಪೌಡರು ಹಾಗೆ ಜೀರಾ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಸಾಲೆ ಎಲ್ಲ ಬೆಂದ ಮೇಲೆ ಲಾಸ್ಟಲ್ಲಿ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಆಫ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತೀನಿ. ಅದು ಕೂಲ್ ಡೌನ್ ಆದಮೇಲೆ ಇದೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಒಂದು ಬೌಲಲ್ಲಿ ನೀರು, ಇನ್ನೊಂದು ಬೌಲಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟಲ್ಲಿ ಈ ರೀತಿ ಉಂಡೆಗಳ್ನ ರಾಗಿ ಹಿಟ್ಟಲ್ಲೇ ಸ್ಪ್ರೆಡ್ ಮಾಡ್ತೀನಿ. ಇದೆಲ್ಲ ಸ್ಪ್ರೆಡ್ ಆದಮೇಲೆ ಒಂದು ಪ್ಲೇಟ್ಗೆಲ್ಲ ನಾನು ಏನು ಉಂಡೆ ಮಾಡಿ ಇಟ್ಕೊಂಡಿದ್ನೋ ಅಷ್ಟು ಉಂಡೆಗೂ ರಾಗಿ ಹಿಟ್ಟನ್ನ ಸವರಿ ಮತ್ತೆ ನೀರಲ್ಲಿ ಹಾಕಿ, ಮತ್ತೆ ರಾಗಿ ಹಿಟ್ಟು ಸವರಿ, ಮತ್ತೆ ನೀರಲ್ಲಿ ಹಾಕಿ, ಮತ್ತೆ ರಾಗಿ ಹಿಟ್ಟು ಸವರಿ, ಮತ್ತೆ ನೀರಲ್ಲಿ ಹಾಕ್ತೀನಿ. ಇದನ್ನು 3 ಟೈಮ್ಸ್ ನಾನು ರಿಪೀಟ್ ಮಾಡಿದ್ದೀನಿ. ಇಲ್ಲಿ ನೀವು ಅಷ್ಟೇ ಟೈಮ್ಸ್ ರಿಪೀಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ ಕನ್ಸಿಸ್ಟೆನ್ಸಿ. ಇದು ಮಾಡೋಷ್ಟರಲ್ಲಿ ನಾನು ಬಾಣಲಿಯಲ್ಲಿ ನೀರು ಕಾಯೋಕ್ಕೆ ಇಟ್ಟಿದೆ. ಈಗ ನೀರೆಲ್ಲ ಕಾಯ್ದಿದೆ. ಈಗೇನು ನಾನು ಉಂಡೆಗಳ್ನ ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದೀಗ ಬಿಸಿ ನೀರಿಗೆ ಹಾಕ್ಕೊಂಡು ಚೆನ್ನಾಗೆ ಮಿನಿಮಮ್ ಏನಿಲ್ಲ ಅಂದ್ರೂ 10 to 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಮತ್ತು ಜಾಸ್ತಿ ಕೈ ಆಡೋಕ್ಕೆ ಹೋಗಬೇಡಿ. 1-2 ಟೈಮ್ಸು ಮಧ್ಯದಲ್ಲಿ ಕೈ ಆಡಿದ್ರೆ ಸಾಕು. ಇದನ್ನು ಈ ರೀತಿ ಆದರೂ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಇಡ್ಲಿ ಪಾತ್ರೆಗೂ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ಬಾಳೆ ಎಲೆನ ಹಾಕಿ ಕೂಡ ಇಡ್ಲಿನ ನಾವು ಯಾವ ರೀತಿಯಾಗಿ ಎಣ್ಣೆ ಸ್ಪ್ರೆಡ್ ಮಾಡಿ ಹಿಟ್ಟಾಕ್ತೀವೋ ಸೊ ಅದೇ ಥರನೇ ಈ ರೀತಿ ಬಾಲ್ನ ಮಾಡಿಕೊಂಡು ಹಾಕೋಬೋದು. ಎಣ್ಣೆ ಇಡ್ಲಿ ಪಾತ್ರೆಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದವರು ಸ್ವಲ್ಪ ಬಾಳೆ ಎಲೆನ ಹಿಟ್ಟು ಕೂಡ ಮಾಡ್ಕೋಬೋದು. ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಚಟ್ನಿ ಹಾಕಿದ್ದೀನಿ ಮತ್ತು ಇದು ಕೆಚಪ್ ಹಾಕಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಇದೇ ಥರ ಹೆಲ್ದಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.